ವಾಯುಜೀವೋತ್ತಮ. ತಮ್ಮೆಲ್ಲರಿಗೂ ನಮಸ್ಕಾರ. ತಮಗೆ ತಿಳಿದಂತೆ ಗುಲ್ಬರ್ಗ ನಗರದಲ್ಲಿ ಹರಿದಾಸ ಸಾಹಿತ್ಯ ವಾಹಿನಿಯ ಒಂದು ಅದ್ಭುತವಾದ ಕಾರ್ಯ ಇಂದು ಇಲ್ಲಿ ನೆರವೇರಿತು. ಅವರು ತಮ್ಮ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಹೆಚ್ಚು ಕಡಿಮೆ 36 ಮಹಿಳಾ ಭಜನಾ ಮಂಡಳಿಯನ್ನು ಇಲ್ಲಿ ಸೇರಿಸಿ ಎಲ್ಲರಿಗೆ ಹಯವದನ ನಾಮಾಂಕಿತವಾದಂತಹ ಹಾಡುಗಳನ್ನು ಹಾಡಲು ಇಲ್ಲಿ ಹಚ್ಚಿದ್ದಾರೆ. ತಮಗೆಲ್ಲ ಗುರುತು, ದಾಸರಲ್ಲಿ ಹಯವದನ ಅಂಕಿತ ನಾಮದ ಹಾಡುಗಳು ಎಷ್ಟು ಕ್ಲಿಷ್ಟ ಅನ್ನೋದು, ಸಮಾಸ ಭರಿತ ಅನ್ನೋದು, ಅವರ ಉಗಾಭೋಗಗಳು, ಕೀರ್ತನೆಗಳು, ಸುಳಾದಿಗಳು ಎಲ್ಲ ಅದ್ಭುತವಾದಂಥವು. ಇಂದು 36 ಕೃತಿಗಳು, ವಾದಿರಾಜರ 36 ಕೃತಿಗಳನ್ನ ಇಲ್ಲಿ ಮಹಿಳೆಯರು ಹಾಡಿ ಆ ಕೃಷ್ಣನನ್ನ ಹೊಗಳಿದ್ದಾರೆ. ಹಿಂದಿಯಲ್ಲಿ ಒಂದು ಶಾಯರಿ ಇದೆ, ಫೂಲ್ ರಹೆ ಸರ್ಸೋ ಸಕಲ ಬನ. ಸರ್ಸೋ ಅಂದ್ರೆ ಹಳದಿ ಹೂವ. ಹಳದಿ ಹೂವ ಅಂದ್ರೆ ಇಲ್ಲೆಲ್ಲ ಧರಿಸಿದಂತ ಸೀರೆಗಳೆಲ್ಲ ಹಳದಿ. ಶಾಯರು ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ ಅನ್ನುವ ಹಾಗೆ ಎಲ್ಲಿ ಶೇರೋ ಶಾಯರಿ, ಸೂಫಿ ಸಾಹಿತ್ಯ, ಎಲ್ಲಿ ಭಕ್ತಿ ಸಾಹಿತ್ಯ. ಆದರೆ ಇದೆರಡಕ್ಕೂ ಒಂದು ಅಂಟಗಂಟು ಎಷ್ಟು ಅದ್ಭುತವಾದಂತಂದ್ರೆ ಇದರ ಮೂಲದಲ್ಲಿ ಇರುವುದೇ ಭಕ್ತಿ ಸಾಹಿತ್ಯ, ಭಕ್ತಿ ಭಾವ. ಭಕ್ತಿಯಲ್ಲಿ ಪ್ರೇಮ ಬೇಕು, ಭಕ್ತಿಯಲ್ಲಿ ಶ್ರದ್ಧೆ ಬೇಕು. ಆ ನಮ್ಮ ಮಹಿಳೆಗೆ ಅದರಲ್ಲಿ ಏನೂ ಕಡಿಮೆ ಇಲ್ಲ. ತನ್ನ ಕುಟುಂಬವನ್ನ ಎಷ್ಟು ಪ್ರೀತಿಸ್ತಾಳೆ, ಎಷ್ಟು ಶ್ರದ್ಧೆಯಿಂದ ಪ್ರೀತಿಸ್ತಾಳೆ. ಆ ಅದ್ಭುತ ಪ್ರೀತಿ ಕೃಷ್ಣನ ಜೊತೆಗೆ, ಆಧ್ಯಾತ್ಮದ ರೂಪದ ಜೊತೆಗೆ ನಂಟನ್ನ ಕಲ್ಪಿಸಿಕೊಳ್ಳುವ ಈ ಪರಿ ಏನಿದೆಯಲ್ಲ, ಇದೇ ಹರಿದಾಸ ಸಾಹಿತ್ಯದ ಮೂಲ ತತ್ವ. ಹರಿದಾಸ ಸಾಹಿತ್ಯ ಮೂಲತಃ ನನಗನ್ಸಿದ ಮಟ್ಟಿಗೆ ಮಾತೃ ಹೃದಯ ಹೊಂದಿದಂತಹ ಸಾಹಿತ್ಯ. ದಾಸರ ರಚಿಸಿರಬಹುದು, ಆದರೂ ಮಹಿಳಾ ದಾಸಿಯರು ಕೂಡ ಸಾಹಿತ್ಯವನ್ನು ರಚಿಸಿದ್ದಾರೆ. ಆದರೆ ಸಂಪೂರ್ಣ ಹರಿದಾಸ ಸಾಹಿತ್ಯದ ಮೂಲದಲ್ಲಿ ನಾವು ಕಾಣೋದು ಮಾತೃ ಹೃದಯವನ್ನ, ಮಾತೃ ವಾತ್ಸಲ್ಯವನ್ನ, ಮಾತೃ ಪ್ರೀತಿಯನ್ನ. ಅದೇ ಮಾತೃ ಪ್ರೀತಿ ಯಶೋದೆ ಗೋಕುಲದಲ್ಲಿ ಕೃಷ್ಣನ ಬಗ್ಗೆ ಅಭಿವ್ಯಕ್ತಿಸ್ತಾಳೆ. ಆ ಮಿತ್ರತ್ವ ದ್ರೌಪದಿ ಕೃಷ್ಣನ ಬಗ್ಗೆ ಅಭಿವ್ಯಕ್ತಿಸ್ತಾಳೆ. ಈ ಎಲ್ಲ ಸಂಬಂಧಗಳು, ಮಿತ್ರ, ಸಖ್ಯ, ಪ್ರೇಮ, ಶೃಂಗಾರ, ಪ್ರೀತಿ, ವಾತ್ಸಲ್ಯ, ಎಲ್ಲ ಸಂಬಂಧಗಳ ಸಾಕಾರ ರೂಪವಾದಂತಹ ಹರಿದಾಸ ಸಾಹಿತ್ಯ ಆ ಕೃಷ್ಣನನ್ನ ಹಾಡಿ ಹೊಗಳಿ, ಅದರಲ್ಲೂ ಆತನ ಸಗುಣ ರೂಪವನ್ನು ಹಾಡಿ ಹೊಗಳುವಂತಹ ಸಾಹಿತ್ಯವೇ ಹರಿದಾಸ ಸಾಹಿತ್ಯ. ಆ ಸಗುಣ ರೂಪ ಕೃಷ್ಣನದಂದು ಇಷ್ಟು ಅದ್ಭುತವಾಗಿ ಕೃಷ್ಣನ ಮಲಗಿಸುವುದು, ಕೃಷ್ಣನನ್ನ ಎಬ್ಬಿಸುವುದು, ಕೃಷ್ಣನಿಗೆ ಸ್ವಾಗತ ಮಾಡುವುದು, ಕೃಷ್ಣನಿಗೆ ಹಾಲು ಉಣಿಸುವುದು, ಕೃಷ್ಣನ ಜೊತೆ ಚಾಡಿ ಹೇಳಿ ಆತನಿಗೆ ಬೈಯುವುದು. ಅಂದ್ರೆ ಸಾಮಾನ್ಯವಾದಂತಹ ರೂಪ ಬ್ರಹ್ಮನದು ಕೃಷ್ಣ ಗೋಕುಲದಲ್ಲಿ ಬಂದು ನೆಲೆಸಿದಾಗ ಮಾತ್ರ ನಾವು ಕಾಣ್ತೇವೆ. ಕೃಷ್ಣನ ಸಾಮಾನ್ಯ ರೂಪವನ್ನ, ಅಂದ್ರೆ ನಮ್ಮ ಮಕ್ಕಳ ಹಾಗೆ ಮಾನವೀಕರಣ ಅಂತೇವಲ್ಲ, ಹಾಗೆ ನಮ್ಮ ಮಕ್ಕಳ ಹಾಗೆ ಕೃಷ್ಣನನ್ನ ಪ್ರೀತಿಯಿಂದ ಕಾಣುವ ಮಹಿಳೆಯರು, ಗೋಕುಲದ ಗೋಪಿಕಾ ಸ್ತ್ರೀಯರು. ನನಗನ್ಸಿದ ಮಟ್ಟಿಗೆ ಇವತ್ತು 36 ಭಜನಾ ಮಂಡಳಿ ಎಲ್ಲಾ ಗೋಪಿಕಾ ಸ್ತ್ರೀಯರು ಆ ಶ್ರೀಕೃಷ್ಣನಿಗೆ ಪ್ರೀತಿಯಿಂದ, ವಾದಿರಾಜರ ವಾಕ್ಯಗಳ ಮುಖಾಂತರ, ಅವರ ಪದಗಳ ಮುಖಾಂತರ ಬಹಳ ಭಕ್ತಿ, ಬಹಳ ಪ್ರೀತಿಯಿಂದ ಅವರನ್ನ ನೆನೆದಿದ್ದಾರೆ, ಕೃಷ್ಣನನ್ನ ನೆನೆದಿದ್ದಾರೆ. ಇನ್ನೊಂದು ಬಹಳ ಮುಖ್ಯವಾದ ಮಾತಂದ್ರೆ, ಈ ಕಾರ್ಯಕ್ರಮ ನಡೆದಿರುವುದು ದೇವರಾವ್ ದೇಶಮುಖ್ ಅವರ ವಾಡಾದಲ್ಲಿ. ನಾನು ಇದಕ್ಕೂ ಮೊದಲೇ ಬಹಳಷ್ಟು ಹೇಳಿದ್ದೇನೆ. ದೇವರಾವ್ ದೇಶಮುಖರ ವಾಡ ಅಂದ್ರೆ ಒಂದು ಅದ್ಭುತವಾದ ಪರಂಪರೆ, ಆಧ್ಯಾತ್ಮಿಕ ಪರಂಪರೆಯ ನೆಲೆ ಇದು. ತುಳಸಿ
पद्मश्री भजना मंडल।
ಅನಂತ ಶಯನ ಭಂಜನಾ ಮಂಡಳಿ. And not to forget, this channel is dedicated to only and only art and culture. If you want more updates like this, then all you need to do is subscribe to Art TV Prime channel right away, right today, and do not forget to get the notification. And to get the notifications, you need to click on the bell icon. Thank you.